ಹಾಯ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಡಿಸೈನ್. ಗ್ರ್ಯಾಂಡ್ ಲುಕ್ ಆಗಿ ಕೊಡೋಣ ಅಂತ ಅನ್ಕೊಂಡಿದೀನಿ ಡಿಸೈನ್. ಈಗ ಶುರು ಮಾಡೋಣ. ಅದಕ್ಕಿಂತ ಮೊದಲು ನಾನಿಲ್ಲಿ ಹಾರೆಳೆ ದಾರ ತಗೊಂಡಿದ್ದೀನಿ. ಹಾಗೇನೆ ವೀಟ್ ಬೀಡ್ ನೋಡಿ, ಈ ತರ ಬರುತ್ತೆ ಬೀಡ್. ಈ ತರ ಬೀಡ್ ತಗೋಬೇಕು. ಅಲ್ಲಿಂದ ನೋಡಿ, ಈ ತರ ಸ್ಮಾಲ್ ಬೀಡ್ ಬೇಕಾಗುತ್ತೆ. ಇದಕ್ಕಿಂತ ಸ್ಮಾಲ್ ಬೀಡ್ ಕೂಡ ಆಗುತ್ತೆ. ಈ ತರ ಬೀಡ್ ತಗೋಬೇಕು. 10 ಅಥವಾ 11 ನಂಬರ್ ನೀಡಲ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಈಗ ಶುರು ಮಾಡೋಣ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್, ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬಹುದು. ನೋಡಿ, ನಾನೀಗ ಲಾಕ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ವೀಟ್ ಬೀಡ್ ಅಂದ್ರೆ ಗೋಧಿ ತರ ಇದೆಲ್ಲ ಬೀಡು, ಇದನ್ನ ಹಾಕೊಳ್ತೀನಿ. ನೋಡಿ, ಈ ತರ ದಾರಕ್ಕೆ ಇನ್ಸರ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ನೋಡಿ, ಬೀಡ್ ಲಾಕ್, ಅಲ್ಲಿಂದ ಇನ್ನೊಂದು ಚೈನ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಇನ್ನೊಂದು ಚೈನ್ ಮಾಡ್ಕೊಂಡೆ. ಚೈನ್ ಮಾಡ್ಕೊಂಡು ನೀವಿಲ್ಲಿ 2 ಚೈನ್, ಈ ತರ 2 ಚೈನ್ ಕೂಡ ಮಾಡ್ಕೋಬಹುದು. ನಾನು ಒಂದೇ ಚೈನ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದು ವೀಟ್ ಬೀಡ್ ನೋಡಿ, ಬೀಡ್ ಹಾಕಿ ಬೀಡ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೋಡಿ, ಈ ತರ ಇಟ್ಕೋಬೇಕು. ವಿ ಶೇಪ್ ಬರೋ ತರ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್, 1 2 3 ಚೈನ್ ಹಾಕಿ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ವೀಟ್ ಬೀಡ್, ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಲಾಕ್, ಅಲ್ಲಿಂದ ಇನ್ನೊಂದು ಚೈನ್ ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಇನ್ನೊಂದು ವೀಟ್ ಬೀಡ್, ಮತ್ತೆ ಬೀಡ್ ಲಾಕ್ ನೋಡಿ. ಮತ್ತೆ ಇದು ಕೂಡ ಎರಡು, ಇದು ಸೇಮ್ ಯಾವ ಗ್ಯಾಪ್ ಇಟ್ಟು ಇದು ಮಾಡಿದ್ದೀನಿ, ಸೇಮ್ ಇದು ಕೂಡ ಅದೇ ಗ್ಯಾಪ್ ನೋಡಿಕೊಂಡೇ ಲಾಕ್ ಮಾಡ್ಕೋಬೇಕು. ಒಂದು ದೊಡ್ಡದು ಒಂದು ಸಣ್ಣದು ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ, ಈ ಥರ ಬರುತ್ತೆ. ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಮತ್ತೆ 3 ಚೈನ್, 1 2 3 ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನಾನೀಗ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಅಲ್ಲಿಂದ ಬೀಡ್ ಲಾಕ್, ಮತ್ತೆ ಒಂದು ಚೈನ್, ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ನೋಡಿ, ಬೀಡ್ ಮತ್ತೆ ಬೀಡ್ ಲಾಕ್ ನೋಡಿ, ವಿ ಶೇಪ್ ಬರುವ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್, 1 2 3 ಇದೇ ಥರ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಫುಲ್ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಒಂದು ಚೈನ್ ಹಾಕಿದ್ದೆಲ್ಲ ಇಲ್ಲಿಗೆ ಕುಚ್ಚು ಬರುತ್ತೆ. ಇದೇ ಥರ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ, ಸ್ಯಾರಿ ಫುಲ್ನ ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಎಂಡಿಗೆ ನಾನು ನೋಡಿ, ಇಲ್ಲಿ 2 ಸಲ, ಒಂದ್ಸಲ ಲಾಕ್ ಮಾಡಿ ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರಾನ ಹೇಳ್ಕೊಂಡು ಕಟ್ ಮಾಡಿದ್ದೀನಿ. ಈ ಥರ ಎಂಡಿಗೂ ಕೂಡ 2 ಬೀಡ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟಾರ್ಟ್ ಮಾಡೋತ್ತಿಗೇನು ಕೂಡ ನೋಡಿ, ಈ ಥರ ಬಂದಿದೆ. ನೋಡಿ, ಇಲ್ಲಿ ಈ ಥರ ಬರುತ್ತೆ. ನೀವು ಕೂಡ ಇದೇ ಥರ ಬರುವ ಹಾಗೆ ನೋಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ನಾನಿಲ್ಲಿ ಸೇಮ್ ಕಲರ್ ದಾರಾನೇ ತಗೊಂಡಿದ್ದೀನಿ. ಇದು ಸಿಂಗಲ್ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಇದೇ ಕಲರಲ್ಲಿ ತಗೊಳ್ತೀನಿ. ನೋಡಿ, ಈಗ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಬೀಡ್ ಹಿಂಭಾಗ ನೋಡಿ, ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ನೋಡಿ ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ಲ,
ಈ ದಾರದ ಒಳಗಡೆಯಿಂದ ನೀಡಲ್ ಹಾಕ್ತೀನಿ. ನೀಡಲ್ ಹಾಕಿ ನೋಡಿ ದಾರ ತಗೊಂಡು ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ನಾನು ಸ್ಮಾಲ್ ಬೀಡ್ ಆಗ್ಲೇ ತೋರಿಸಿದ್ದೆಲ್ಲ ಆ ಸ್ಮಾಲ್ ಬೀಡ್ ಈ ದಾರಕ್ಕೆ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ ನೋಡಿ. ಡೈರೆಕ್ಟ್ ಆಗಿ ವೀಟ್ ಬೀಡ್ ಇದೆಲ್ಲ ಆ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಬೀಡ್ಗೆ ಲಾಕ್ ಮಾಡ್ಕೊಳ್ಳಲ್ಲ ನಾನು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ. ಸೇಮ್ ಈ ಬೀಡ್ ಹಿಂಭಾಗ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ಪಕ್ಕದಲ್ಲಿ 3 ಬೀಡ್ ಬರುವ ಹಾಗೆ ನೋಡಿ, ಒಂದು ವೀಟ್ ಬೀಡ್ ಪಕ್ಕದಲ್ಲಿ 3 ಬೀಡ್ ಬರುವ ಹಾಗೆ ಮಾಡ್ಕೋಬೇಕು. ನೋಡಿ ಈ ತರ ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ. ಬೀಡ್ ಪಕ್ಕ ಇದೆಲ್ಲ, ಇಲ್ಲಿ ಬೀಡ್ ದಾರ ಇದೆಲ್ಲ ಬ್ಯಾಕ್ ಸೈಡ್, ಅದಕ್ಕೇನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಸೆಂಟ್ರಲ್ಲಿ ನಾನು ಚೈನ್ ಹಾಕಿದ್ದಲ್ಲ, ಒಂದು ಚೈನ್ ಹಾಕಿದ್ದಲ್ಲ ಇಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ನೋಡಿ ಈ ತರ. ಇಲ್ಲಿ ನೀವು 2 ಚೈನ್ ಹಾಕೊಂಡಿದ್ರೆ 2 ಚೈನ್, 3 ಚೈನ್ ಹಾಕೊಂಡಿದ್ರೆ 3 ಚೈನ್ ಈ ತರ ಮಾಡ್ಕೋಬಹುದು. ಅಲ್ಲಿಂದ ಈಗ ಇನ್ನೊಂದು ವೀಟ್ ಬೀಡ್ ಇದೆ ಅಲ್ಲ ಇಲ್ಲಿ, ಅದ್ರ ಹಿಂಭಾಗ ನೋಡಿ ಇಲ್ಲಿ ದಾರ ಇದೆ ನೋಡಿ, ಆ ದಾರದಲ್ಲಿ ಹೋಗಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆ ಅಲ್ವಾ? ಸಿಂಗಲ್ ಕ್ರೋಶೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್, ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ. ದಾರ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ದಾರದ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರಾನ ಒಂದು ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ನೋಡಿ, ಮತ್ತೆ ಅದೇ ದಾರದೊಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು, ನೀಡಲ್ ಮೇಲೆ 2 ದಾರ ಇರುತ್ತೆ, ಅದನ್ನು ಕೂಡ ಒಂದು ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಮತ್ತೆ ಬೀಡ್, ಹಾಗೆ 3 ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ತರ. ಅಲ್ಲಿಂದ ಇಲ್ಲಿ 3 ಚೈನ್ ಹಾಕಿದ್ದೆಲ್ಲ, ಆ 3 ಚೈನ್ ಒಳಗಡೆಗೆ ಕಾಣಿಸ್ತಾ ಇದೆ ಅಲ್ವಾ? ಈ 3 ಚೈನ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು, ನೀಡಲ್ ಮೇಲೆ 2 ದಾರ ಇದೆ, ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡ್ಕೋಬೇಕು. ಈ ತರ ಬರುತ್ತೆ ಡಿಸೈನು. ಮತ್ತೆ ಇಲ್ಲಿ ವೀಟ್ ಬೀಡ್ ಹಿಂಭಾಗ ನೋಡಿ, ಇಲ್ಲಿ ದಾರ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನೋಡಿ, ಈ ದಾರ ಹೀಗೆ ದಾರ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಸೇಮ್ ನಾನೀಗ ಮೊದಲು ಏನು ಬೀಡ ಹಾಕಿ ಮಾಡಿಕೊಂಡೆ ಅದೇ ಥರ ಇಲ್ಲಿ ಕೂಡ ಬರುತ್ತೆ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಬೀಡ್, ಅದೇ ಸೇಮ್ ದಾರದೊಳಗಡೆಯಿಂದ ನೀಡಲ್ ಹಾಕಿ, ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ, ಸೇಮ್ ಅದೇ ಪ್ಲೇಸ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ನೋಡಿ, ಸೇಮ್ ಅದೇ ಪ್ಲೇಸ್ ಒಳಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ಥರ ಬರುತ್ತೆ. ಅಲ್ಲಿಂದ ಇಲ್ಲಿ ನಾನು ಒಂದು ಚೈನ್ ಹಾಕಿದ್ದಲ್ಲ ಬೀಡ್ ಮಧ್ಯದಲ್ಲಿ, ಅಲ್ಲಿಗೆ ಒಂದು ಲಾಕ್. ಅಲ್ಲಿಂದ ಇನ್ನೊಂದು ಬೀಡ್ ಇದೆಲ್ಲ, ಈ ಬೀಡ್ ಹಿಂಭಾಗ ಇರೋ ದಾರದ ಒಳಗಡೆಯಿಂದ ನೋಡಿ, ಬೀಡ್ ಹಿಂಭಾಗದಿಂದ ದಾರ ಎಳ್ಕೊಳ್ತೀನಿ, ಅಲ್ಲಿಗೂ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ, ಈ ದಾರಕ್ಕೆ ಬೀಡ್ ಹಿಂಭಾಗ ದಾರ ಇತ್ತಲ್ಲ ಆ ದಾರಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ದಾರ ಎಳ್ಕೊಳ್ತೀನಿ. ಮತ್ತೆ ಬೀಡ್ ಅದೇ ಬೀಡ್ ಕೆಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 3 ಚೈನ್ ಹಾಕಿದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ
ಬರುತ್ತೆ ಡಿಸೈನು. ನೋಡಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬ್ಯಾಕ್ ಸೈಡಲ್ಲಿ ದಾರ ಇದೆಯಲ್ಲ, ಈ ದಾರಕ್ಕೆ ನೀಡಲ್ ಹಾಕಿ ನೋಡಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಬೀಡ ಹಾಕೊಂಡು ಹೋಗ್ಬೇಕು. ಸೇಮ್ ಇದೇ ತರ ಬರುತ್ತೆ. ಹೀಗೇನೆ ಮಾಡ್ಕೊಂಡು ಹೋಗೋಣ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ನಾನು ಇದಕ್ಕೆ 137 ದಾರದಿಂದ ಕುಚ್ಚ ಹಾಕಿದೀನಿ. ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಬ್ರೈಡಲ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಗೆ ಹೇಗಂತು ಈ ಡಿಸೈನ್ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು. ನೀವು ಒಂದ್ಸಲ ಈ ಡಿಸೈನ್ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಪಕ್ಕದಿಂದ ನಿಮ್ಗೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಾ ಇದೆ ಡಿಸೈನ್ ಅಂತ. ತುಂಬಾನೇ ಈಸಿ ಇದೆ ಡಿಸೈನು. ನಾನು ಸಿಂಗಲ್ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಪಿಂಕ್ ಹಾಕ್ಬಿಟ್ಟು ಮತ್ತೆ ಜರಿ ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಕಲರ್ ಥ್ರೆಡ್ ಹಾಕಿದೀನಿ. ನೀವು ಇಲ್ಲಿ ಸೆಂಟ್ರಲ್ 3 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿಗೆ 4 ಚೈನ್ ಅಥವಾ 5 ಚೈನ್ ಹಾಕಿ ಸೆಂಟ್ರಲ್ ಕೂಡ 2 ಡಿಸೈನ್ ಸೆಂಟ್ರಲ್ ಕೂಡ ಕುಚ್ಚು ಹಾಕೋಬಹುದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಯಾವ್ದಾದ್ರು ಹ್ಯಾಂಗಿಂಗ್ ಬೀಡ್ ಟೈಪ್ ಕೂಡ ಹಾಕೋಬಹುದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಸಿಂಗಲ್ ಕಲರ್ ಸ್ಯಾರಿ ಆಗಿದ್ರೆ ಫುಲ್ ಸಿಂಗಲ್ ಕಲರ್ ಅಲ್ಲಿ ಪಿಂಕ್ ಇದೆ, ನಿಮ್ಗೆ ಯಾವ ಸ್ಯಾರಿ ಇರುತ್ತೆ ಅದೇ ಕಲರ್ ಕೂಡ ಕುಚ್ಚು ಹಾಕೋಬಹುದು. ನಾನು ಇಲ್ಲಿ ಡಬಲ್ ಕಲರ್ ಹಾಕಿದೀನಿ. ಅದರಿಂದ ಲುಕ್ಕೇ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ ಚಾರ್ಜ್ ಮಾಡಬಹುದು ಅಂದ್ರೆ 900 ಇಂದ 950 ವರೆಗೂ ಚಾರ್ಜ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಅಲ್ಲಿ ಕಾಣುವಂತ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ಮೊದಲಿಗೆ ವಿಡಿಯೋಸ್ ನೋಡ್ಬೋದು. ಹಾಗೇನೆ ಕೊನೆವರೆಗೂ ಇದೇ ತರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಲೈಕ್ ಕೂಡ ಕೊಡೋದನ್ನ ಮರಿಬೇಡಿ. ಇದರಿಂದ ನಾನು ಇನ್ನೂ ವಿಡಿಯೋಸ್ ಯಾವ ತರ ವಿಡಿಯೋಸ್ ಮಾಡಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.